ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಮನದ ಬಗ್ಗಿಸುವ ಮರೆಯುವಿಕೆ ಎಂಬ ದಿವ್ಯ ಔಷಧ. ಜೀವನದಲ್ಲಿ ಯಾವಾಗಲೂ ಒಳ್ಳೆಯದೇ ಆಗಬೇಕು, ಒಳ್ಳೆಯದೇ ನಡೆಯಬೇಕೆಂದು ಬಯಸುವುದು ಎಲ್ಲರ ಆಶಯವಾಗಿರುತ್ತದೆ. ಆದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲರ ಬದುಕಿನಲ್ಲಿ ನಡೆಯುತ್ತಾ ಇರುತ್ತದೆ. ಬರೀ ಒಳ್ಳೆಯ ಸಂಗತಿಗಳೇ ನಡೆಯಬೇಕು ಅಥವಾ ಕೆಟ್ಟದ್ದೇ ನಡೆಯುತ್ತಿದೆ ಎಂದು ನಿರಾಸೆ ಹೊಂದುವುದರಿಂದ ಮುಕ್ತವಾಗಲು ಈ ಮರೆಯುವಿಕೆ ಎಂಬುದು ಒಂದು ದಿವ್ಯ ಔಷಧವಾಗಿದೆ. ಒಳ್ಳೆಯ ವಿಚಾರಗಳನ್ನು, ಘಟನೆಗಳನ್ನು ಹೇಗೆ ಖುಷಿಯಿಂದ ಸಮಚಿತ್ತದಿಂದ ಸ್ವೀಕರಿಸುತ್ತೇವೆಯೋ ಹಾಗೆ ನಮಗೆ ಇಷ್ಟವಿಲ್ಲದ್ದು, ನಮಗೆ ಸಂತೋಷ ನೀಡದ ವಿಚಾರವನ್ನು ಸ್ವೀಕರಿಸಬೇಕು. ಇನ್ನೂ ಕೆಲವಷ್ಟು ವಿಚಾರಗಳು ಮನಸ್ಸಿಗೆ ತುಂಬ ನೋವು ನೀಡುತ್ತದೆ, ಸದಾ ಚುಚ್ಚುತ್ತಿರುವಂತೆ ಭಾಸವಾಗುತ್ತದೆ. ಅವುಗಳನ್ನು ಮರೆಯಲು ಸಾಧ್ಯವೇ? ಮನಸ್ಸಿನಲ್ಲಿ ಬೇರೂರಿ ಕೂತು ಬಿಡುತ್ತದೆ. ನಿರಾಸೆ, ಅವಮಾನ, ನಿರ್ಲಕ್ಷ್ಯ, ಈಡೇರದ ಬಯಕೆಗಳ ವಿಚಾರ. ಆದರೂ ಅವುಗಳ ಬಗ್ಗೆ ಗಮನ ಹರಿಸಿ ಅದನ್ನು ಹಚ್ಚಿಕೊಂಡರೆ ಅದು ಮನದೊಳಗೆ ಕುಳಿತು ಕೊರೆಯಲಾರಂಭಿಸುತ್ತದೆ. ಕೆಲವು ಸದಾ ನೋವಾಗಿ ಕಾಡುತ್ತದೆ, ಇನ್ನು ಕೆಲವು ಆ ಗಮನದ ನೆಮ್ಮದಿಯನ್ನು ತರುತ್ತದೆ. ಇಂದು ನಡೆದು ಹೋದದ್ದನ್ನು ಅಷ್ಟಕ್ಕೆ ಬಿಟ್ಟು ಬಿಟ್ಟಲ್ಲಿ ಅವು ಮುಂದೆ ದೊಡ್ಡದಾಗಿ ಬೆಳೆಯುವ ಹಂತಕ್ಕೆ ಹೋಗದೆ. ಆದರೆ ಇಂಥ ಮನಸ್ಸನ್ನು ಹೇಗೆ ಮೈಗೂಡಿಸಿಕೊಳ್ಳುವುದು? ಬೇಡದಿರುವುದನ್ನು ಮರೆತು ಬಿಡುವುದು ಎಲ್ಲರಿಂದಲೂ ಸಾಧ್ಯವೇ? ನಮ್ಮ ಸುದೀರ್ಘವಾದ ಬದುಕಿನಲ್ಲಿ ಅದೆಷ್ಟೋ ಮಂದಿ ಬರುತ್ತಾರೆ, ಆದರೆ ಅವರಲ್ಲಿ ಎಲ್ಲರನ್ನು ನಮ್ಮವರಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲವರು ನಮಗೆ ಬೇಕಾದವರಾಗಿ ಬದುಕಿನುದ್ದಕ್ಕೂ ನಮ್ಮ ಜೊತೆಯಾಗಿ ನಿಲ್ಲುವವರಾಗಿರುತ್ತಾರೆ. ಇನ್ನು ಅದೆಷ್ಟೋ ಮಂದಿ ದೂರವಿದ್ದು ಬಿಡುತ್ತಾರೆ. ಹಾಗೆಂದು ಅವರಿಗಾಗಿ ನಾವು ಕೊರಗುವುದಿಲ್ಲ, ಮರುಗುವುದಿಲ್ಲ. ಅವರ ಬಗ್ಗೆ ಒಂದು ಸಣ್ಣ ಯೋಚನೆಯನ್ನು ಮಾಡಲಾರೆವು. ಕಾರಣ ಏಕೆಂದರೆ ನಮ್ಮ ಮನಸ್ಸು, ನಮ್ಮ ಹೃದಯ ಅವರನ್ನು ನಮ್ಮ ಜೀವನದಿಂದ ದೂರವೇ ಉಳಿಸಿದೆ. ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ತಿರುವುಗಳಿವೆ, ಅವಶ್ಯಕತೆ ಇಲ್ಲದಷ್ಟು ಸಂಗತಿಗಳಿವೆ, ಮಹತ್ವವಿರುವ ಅದೆಷ್ಟೋ ಸನ್ನಿವೇಶಗಳಿವೆ, ತಲೆ ಕೆಡಿಸಿಕೊಳ್ಳಲು ಬೇಕಾದಷ್ಟು ವಿಚಾರಗಳಿವೆ. ನಿಮ್ಮಷ್ಟಕ್ಕೆ ನೀವು ಸುಮ್ಮನಿದ್ದು ಬಿಡಿ. ಅದನ್ನು ಬಿಟ್ಟು ಬೇಕಿರಲಿ ಬೇಡದಿರಲಿ ಸಣ್ಣ ವಿಚಾರವನ್ನು ಮನದೊಳಗೆ ತುಂಬಿಕೊಂಡು ಒದ್ದಾಟ ಮಾಡದಿರಿ. ಯೋಚಿಸಿ, ಚಿಕ್ಕ ವಿಷಯವನ್ನು ದೊಡ್ಡದು ಮಾಡಿ ತಲೆಯಲ್ಲಿ ತುಂಬಿಕೊಂಡಿರುವ ಅಗತ್ಯವಿದೆಯೇ? ಬೇಡದ ವಿಷಯವನ್ನು ಮರೆತು ಬಿಡಿ. ಯಾರೋ ಹೇಳಿದ ವಿಷಯವನ್ನು ಮನಸ್ಸಿಗೆ ತೆಗೆದುಕೊಂಡು ಅವರನ್ನೂ ದ್ವೇಷಿಸಿ ಅವರ ಮೇಲೆ ಹಗೆ ಸಾಧಿಸುವುದನ್ನು ಬಿಟ್ಟು ಸಂಬಂಧವೇ ಇರದ ಹಾಗೆ ಅದರಿಂದ ಹೊರಗೆ ಬರುವುದು. ನಿಮ್ಮ ಮನಸ್ಸು, ಹೃದಯವನ್ನು ಇನ್ನೂ ನಿಷ್ಕಲ್ಮಶ ಮನಸ್ಸು ಶಾಂತವಾಗುವುದು. ಮರೆಯುವಿಕೆಯಿಂದ ಹಲವಾರು ಲಾಭವಿದೆ. ನಮಗೆ ಅಗತ್ಯವಿಲ್ಲದ ವಿಚಾರವನ್ನು ಮನಸ್ಸಿನಲ್ಲಿಟ್ಟು ಕೊರಗುವುದಕ್ಕಿಂತ ಅದನ್ನು ಮರೆತು ಬಿಟ್ಟರೆ ಸಮಸ್ಯೆ ಇರುವುದಿಲ್ಲ. ಮನಸ್ಸು ಹಗುರವಾಗುವುದು. ಇವುಗಳನ್ನು ಮರೆಯುವುದು ಹೇಗೆ? ಯಾವ ವಿಚಾರವನ್ನು ಮರೆಯಬೇಕು, ಯಾವ ವಿಚಾರವನ್ನು ಮರೆಯಬಾರದು? ಯಾವುದೇ ವಿಷಯಕ್ಕೆ ನಾವು ಮನಸ್ಸಿನಲ್ಲಿಟ್ಟು ಯೋಚನೆಯನ್ನು ಮಾಡಿ ಅದಕ್ಕೊಂದು ಮಹತ್ವ ನೀಡಿದರೆ ಆ ವಿಷಯ ನಮ್ಮ ಮನಸ್ಸಿನಲ್ಲಿ ಸದಾ ಶಾಶ್ವತವಾಗಿ ಉಳಿದು ಬಿಡುತ್ತದೆ. ಪ್ರತಿ ವಿಷಯವನ್ನು ನಾವು ಅತಿಯಾಗಿ ತೆಗೆದುಕೊಳ್ಳದೆ ಅವಶ್ಯವಾಗಿ ಮರೆಯಬೇಕು, ಮರೆಯುವ ಪ್ರಯತ್ನವನ್ನು ಮಾಡಬೇಕು. ಹಾಗೆಂದು ಅವಶ್ಯಕತೆ ಇರುವ ವಿಷಯವನ್ನು ಮರೆಯಬಾರದು. ಯಾವ ವಿಷಯ ನಿಮ್ಮ ಮನಸ್ಸಿಗೆ ನೋವು, ಕಿರಿಕಿರಿ, ಮುಜುಗರ ಉಂಟು ಮಾಡುತ್ತದೆ ಆ ವಿಷಯವನ್ನು ಮರೆಯಲು ಪ್ರಯತ್ನಿಸಿ. ಕೆಲವೊಂದು ವಿಚಾರವನ್ನು ಎಂದೂ ಮರೆಯಲಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಆಗಾಗ ನೆನಪು ಮಾಡಿಕೊಳ್ಳುವುದನ್ನು ಅವಾಯ್ಡ್ ಮಾಡಿ.
ಕೆಲವೊಬ್ಬರನ್ನು ತುಂಬವೇ ಹಚ್ಚಿಕೊಂಡಿರುತ್ತೀರಿ. ಅವರು ನಿಮ್ಮಿಂದ ದೂರವಾದಾಗ ಅದನ್ನು ಮರೆಯಲು ಸಾಧ್ಯವೇ ಇರುವುದಿಲ್ಲ. ಆದರೆ ವಾಸ್ತವ ಅವರು ಮತ್ತೆ ಬರಲಾರರು ಎಂಬ ಸತ್ಯವು ನಿಮಗೆ ತಿಳಿದಿರಲಿ. ಜೀವನದಲ್ಲಿ ಮಾಡುವ ಎಲ್ಲ ಕೆಲಸಗಳು ಸರಿಯಾಗಿಯೇ ಇರಬೇಕು. ನಾನು ತಪ್ಪು ಮಾಡಿರುವೆ ಎಂದು ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುವುದಕ್ಕಿಂತ ತಪ್ಪು ಎಲ್ಲರೂ ಮಾಡುವರು ಎಂಬ ಸತ್ಯವನ್ನು ತಿಳಿದು ಮುನ್ನಡೆಯಿರಿ. ಈ ಕೆಲವೊಂದು ವಿಚಾರವನ್ನು ಎಂದೂ ಮರೆಯಬಾರದು. ನೀವು ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಎಂದೂ ಮರೆಯಬಾರದು. ನಿಮ್ಮ ಮನೆಯ ಸದಸ್ಯರು, ನಿಮ್ಮ ಕರ್ತವ್ಯ, ಜವಾಬ್ದಾರಿಗಳು ನಿಮಗೆ ಸದಾ ನೆನಪಿನಲ್ಲಿರಬೇಕು. ನಂಬಿಕೆಯಿಂದ ಕೊಟ್ಟ ಮಾತನ್ನು ಎಂದೂ ಮರೆಯಬಾರದು. ಮರೆತಂತೆ ನಾಟಕವಾಡಿ ಮೋಸ ಮಾಡಬಾರದು. ಅನಾರೋಗ್ಯವಿದ್ದಲ್ಲಿ ಔಷಧಗಳನ್ನು ತೆಗೆದುಕೊಳ್ಳಲು ಮರೆಯಬಾರದು. ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಹಿಸಿದ ಕೆಲಸವನ್ನು ಮರೆತು ನಿರ್ಲಕ್ಷ್ಯ ತೋರಿಸಬಾರದು. ವಿದ್ಯಾರ್ಥಿಗಳು ವಿದ್ಯೆಯ ಮೇಲಿನ ತಮ್ಮ ಒಲವನ್ನು ಮರೆಯಬಾರದು. ಪ್ರತಿದಿನ ಶಿಕ್ಷಕರು ನೀಡಿದ ಪಾಠ ಅಭ್ಯಾಸಗಳನ್ನು ಮರೆಯಬಾರದು. ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ವೀಕ್ಷಿಸಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.